ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹಳೆ ವೋಟರ್ ಕಾರ್ಡ್ನ ಹೊಸ ವೋಟರ್ ಕಾರ್ಡ್ ಆಗಿ ಹೇಗೆ ಮಾಡೋದು, ಅಥವಾ ಹಳೆ ವೋಟರ್ ಕಾರ್ಡ್ ಅಲ್ಲಿ ಫೋಟೋ ಅಥವಾ ಅಡ್ರೆಸ್ ನ ಹೇಗೆ ಚೇಂಜ್ ಮಾಡೋದು ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವೇನಾದ್ರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಗೂಗಲ್ ಸರ್ಚ್ ಬಾರ್ ಅಲ್ಲಿ ಹೋಗಿ NSVP ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಈ ತರ ವೆಬ್ಸೈಟ್ ಓಪನ್ ಆಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ವೆಬ್ಸೈಟ್ ಲಿಂಕ್ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಅಂತಂದ್ರೆ ನೀವು ಸೈನ್ ಅಪ್ ಮಾಡಿರ್ಬೇಕು. ಫಸ್ಟ್ ಸೈನ್ ಅಪ್ ಮಾಡಿದ್ರೆ ಮಾತ್ರ ಲಾಗಿನ್ ಮಾಡಕ್ಕಾಗುತ್ತೆ. ಇಲ್ಲಿ ಸೈನ್ ಅಪ್ ಮಾಡ್ಕೊಂಡಿರಿ. ಹಳೇದಂತಂದ್ರೆ ಸೈನ್ ಅಪ್ ಆಗಿರೋದಿಲ್ಲ. ಇಲ್ಲಿ ಏನಿಲ್ಲ, ನಿಮ್ಮ ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್, ನೆಕ್ಸ್ಟ್ ಕ್ಯಾಪ್ಚಾನ ಟೈಪ್ ಮಾಡಿ ಕಂಟಿನ್ಯೂ ಕೊಡ್ರಿ. ಕಂಟಿನ್ಯೂ ಕೊಟ್ಟಾಗ ನಿಮ್ಮ ಇಮೇಲ್ ಐಡಿಗೆ ಒಂದು OTP, ಒಂದು ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆವಾಗ ನಿಮ್ಮ ಲಾಗಿನ್ ಕ್ರಿಯೇಟ್ ಆಗಿರುತ್ತೆ. ನಂದು ಆಲ್ರೆಡಿ ಲಾಗಿನ್ ಕ್ರಿಯೇಟ್ ಆಗಿದೆ. ನಾನು ಇಲ್ಲಿ ಏನಿಲ್ಲ, ಲಾಗಿನ್ ಅಂತ ಕ್ಲಿಕ್ ಮಾಡಿ ಜಸ್ಟ್ ಇಲ್ಲಿ ನನ್ನ ಮೊಬೈಲ್ ನಂಬರ್ ಮತ್ತೆ ಪಾಸ್ವರ್ಡ್ ನ ಎಂಟ್ರಿ ಮಾಡ್ತೀನಿ. ಇಲ್ಲಿ ಜಸ್ಟ್ ಕ್ಯಾಪ್ಚರ್ ಟೈಪ್ ಮಾಡ್ತೀನಿ. ಇಲ್ಲಿ ರಿಕ್ವೆಸ್ಟ್ OTP ಅಂತ ಕೊಟ್ಟಾಗ ನನ್ನ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಅದನ್ನ ಎಂಟ್ರಿ ಮಾಡಿದಾಗ ನಾನು ECI ವೋಟರ್ಸ್ ECI ಪೋರ್ಟಲ್ಗೆ ಲಾಗಿನ್ ಆಗ್ತೀನಿ. ಇಲ್ಲಿ ಫಿಲ್ ಫಾರ್ಮ್ ಅಂತ 8 ಅಂತ ಇದೆ. ಈಗ ಏನಂತಂದ್ರೆ ನಾನು ಈ ಫಾರ್ಮ್ 8 ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಅದು ಯಾವುದೇ ತರದ ಗಿರೆಕ್ಷನ್ ಏನಾದ್ರೂ ಮಾಡೋದಿದ್ರೆ ಇದನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಅಪ್ಲಿಕೇಶನ್ ಫಾರ್ ಸೆಲ್ಫ್ ಅಂತ ಇದೆ, ಅದರ್ ಎಲೆಕ್ಟರ್ ಅಂತ ಇದೆ. ಇಲ್ಲಿ ನಾನು ನಂದೇನು ವೋಟರ್ ಕಾರ್ಡ್ ಏನು ಎಡಿಟ್ ಮಾಡುವಂತದ್ದು ಏನಿಲ್ಲ, ಬೇರೆಯವ್ರು ಮಾಡ್ತೀನಿ. ಅದಕ್ಕೆ ಇಲ್ಲಿ ಅದರ್ ಎಲೆಕ್ಟರ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಜಸ್ಟ್ ಎಪಿಕ್ ನಂಬರ್ ನ ಟೈಪ್ ಮಾಡಬೇಕು. ವೋಟರ್ ಕಾರ್ಡ್ ಟೈಪ್ ಮಾಡಿದಾಗ ಈ ತರ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಓಕೆ ಕೊಡ್ತೀನಿ, ಕರೆಕ್ಟ್ ತೋರಿಸ್ತಿದೆ. ಇಲ್ಲಿ ಏನ್ ಚೇಂಜ್ ಮಾಡ್ಬೇಕಂತ ತೋರಿಸ್ತಿದೆ. ಇಲ್ಲಿ ಏನಿಲ್ಲ, ನಾನು ಕರೆಕ್ಷನ್ ಮಾಡಬೇಕು. ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ದ ಎಕ್ಸಿಸ್ಟಿಂಗ್ ರೋಲ್ ಎಲೆಕ್ಟ್ರಲ್ ರೋಲ್ ಅಂತ ತೋರಿಸ್ತಿದೆ. ಇಲ್ಲಿ ನೀವು ಏನಾದ್ರೂ ಫೋಟೋನು ಚೇಂಜ್ ಮಾಡೋದು ಬೇಡ, ನಂಗೆ ಜಸ್ಟ್ ಡಿಜಿಟಲ್ ವೋಟರ್ ಕಾರ್ಡ್ ಬೇಕಂತಂದ್ರೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಅಂತ ಕೊಡ್ಕೊಂತ ಹೋಗ್ರಿ, ಇಲ್ಲ ಫಾರ್ಮ್ ಫಿಲ್ ಅಪ್ ಮಾಡ್ಕೊಂತ ಹೋಗ್ರಿ. ನೆಕ್ಸ್ಟ್ ಬರ್ತಾ ಹೋಗುತ್ತೆ. ಇಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಕರೆಕ್ಷನ್ ಮಾಡಬೇಕು. ಸ್ವಲ್ಪ ಫೋಟೋನು ಕರೆಕ್ಷನ್ ಮಾಡೋದಿದೆ, ಸ್ವಲ್ಪ ಅಡ್ರೆಸ್ನು ಕರೆಕ್ಷನ್ ಮಾಡೋದಿದೆ, ಪ್ಲಸ್ ನೇಮು ಕರೆಕ್ಷನ್ ಮಾಡೋದಿದೆ. ಅದರಿಂದ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಓಕೆ ಅಂತ ಕೊಡ್ತೀನಿ ನಾನು. ಇಲ್ಲಿ ಓಕೆ ಅಂತ ಕೊಟ್ಟಾಗ ಈ ತರ ಕ್ಲೀನ್ ಆಗಿ ತೋರಿಸ್ತಾ ಹೋಗುತ್ತೆ ಯಾವುದು ಏರಿಯಾ ಯಾವುದು ಅಂತಂದು. ಇಲ್ಲಿ ಜಸ್ಟ್ ನಾನು ಏನ್ ಮಾಡ್ತಾ ಹೋಗ್ತೀನಿ, ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ತಾ ಹೋಗ್ತೀನಿ. ಇಲ್ಲಿ ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ಕೊಟ್ಟಾಗ ಇಲ್ಲಿ ವೋಟರ್ ಕಾರ್ಡ್ ನಂಬರ್ ಎಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ಜಸ್ಟ್ ನಾನು ಆಧಾರ್ ನಂಬರ್ ಏನಾದ್ರು ಆಡ್ ಮಾಡ್ಬೇಕಂದ್ರೆ ಇಲ್ಲಿ ಆಧಾರ್ ನಂಬರ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಆಧಾರ್ ನಂಬರ್ ನ ಎಂಟ್ರಿ ಮಾಡ್ತಾ ಹೋಗ್ತೀನಿ. ಇಲ್ಲಿ ಮೊಬೈಲ್ ನಂಬರ್ನು ಚೇಂಜ್ ಮಾಡ್ಬೇಕಂತಂದ್ರೆ ಇಲ್ಲಿ ಸೆಲ್ಫ್ ಕೊಡ್ತೀನಿ. ಮೊಬೈಲ್ ನಂಬರ್ನು ಚೇಂಜ್ ಮಾಡ್ತಾ ಹೋಗ್ತೀನಿ. ಮೊಬೈಲ್ ನಂಬರ್ ನ ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ಏನೇನ್ ಚೇಂಜ್ ಮಾಡ್ಬೇಕಂತ ಇಲ್ಲಿ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೇಮ್ ಚೇಂಜ್ ಮಾಡಬೇಕು, ಫೋಟೋ ಒಂದ್ ಸ್ವಲ್ಪ ಚೇಂಜ್ ಮಾಡಬೇಕು, ನೆಕ್ಸ್ಟ್ ಮೊಬೈಲ್ ನಂಬರ್ ನ ಒಂದು ಚೇಂಜ್ ಮಾಡ್ಬೇಕಂತ. ಇಲ್ಲಿ ನೇಮ್ ಏನ್ ಬೇಕು ಅಂತ ಕೇಳ್ತಿದೆ. ಇಲ್ಲಿ ನೇಮ್ ಏನ್ ಕರೆಕ್ಟ್ ಆಗಿದೆ ಅದನ್ನ ಕರೆಕ್ಟ್ ಆಗಿ ನೀವು ಎಂಟ್ರಿ ಮಾಡ್ಕೊಂತ ಹೋಗ್ಬೇಕು. ಫಸ್ಟ್ ನೇಮ್ ಏನಿದೆ, ಸರ್ ನೇಮ್ ಏನಿದೆ. ಇಲ್ಲಿ ನೆಕ್ಸ್ಟ್ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಬೇಕು. ಸೇಮ್ ಅದೇ ತರ ಪ್ರಿಂಟ್ ಆಗ್ತಿದೆ ಅಂತ ಬರ್ತಿದೆ. ಇಲ್ಲಿ ಮೊಬೈಲ್ ನಂಬರ್ ನ ಟೈಪ್ ಮಾಡಬೇಕು. ಇಲ್ಲಿ ನಿಮ್ಮ ಫೋಟೋಗ್ರಾಫ್ ನ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಡಾಕ್ಯುಮೆಂಟ್ ಯಾವ್ಯಾವ ತರದ ನೇಮ್ ಚೇಂಜ್ ಮಾಡೋದಕ್ಕೆ ಯಾವ್ಯಾವ ತರದ ಪ್ರೂಫ್ ಬೇಕಂತ ಕೇಳ್ತಿದೆ. ಇಲ್ಲಿ ಪಾನ್ ಕಾರ್ಡ್ ಇದ್ರೆ ಪಾನ್ ಕಾರ್ಡ್ ಸೆಲೆಕ್ಟ್ ಮಾಡ್ರಿ, ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ರಿ. ನೆಕ್ಸ್ಟ್ ಚೂಸ್ ಫೈಲ್ ಅಂತ ಕೊಟ್ಟು ನೀವು ಫೈಲ್ ನ ಅಪ್ಲೋಡ್ ಮಾಡಬೇಕು. ಇಲ್ಲಿ ಪಾನ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನೇಮ್ ಪ್ರೂಫ್ ನ ಪಾನ್ ಕಾರ್ಡ್ ನ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಕೊಡ್ತೀನಿ. ಇಲ್ಲಿ ನೆಕ್ಸ್ಟ್ ಡಿಕ್ಲರೇಷನ್ ಅಷ್ಟೇ. ಡಿಕ್ಲರೇಷನ್ ನ ನಿಮ್ ಪ್ಲೇಸ್ ಯಾವುದು, ಡಿಕ್ಲೇರ್ ಯಾವ ಡೇಟ್ ಅಂತ ಗೊತ್ತಾಗುತ್ತೆ. ಇಲ್ಲಿ ಕರೆಕ್ಟ್ ಆಗಿ ನಿಮ್ಮ ಯಾವ ಪ್ಲೇಸ್ ಅಂತ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಕೊಡ್ರಿ ಅಷ್ಟೇ. ಒಂದು ಇಲ್ಲಿ ಕ್ಯಾಪ್ಚಾ ಬರುತ್ತೆ, ಕ್ಯಾಪ್ಚಾನ ತೋರಿಸ್ತೀನಿ. ಕ್ಯಾಪ್ಚಾನ ಟೈಪ್ ಮಾಡಬೇಕು. OTP ಕೊಟ್ಟಾಗ ಅಕ್ನಾಲಜ್ಮೆಂಟ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಈ ಅಕ್ನಾಲಜ್ಮೆಂಟ್ ಸ್ಲಿಪ್ ನ ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ. ಇಲ್ಲಿ NSVP ಪೋರ್ಟಲ್ಗೆ ಲಾಗಿನ್ ಆದಾಗ ಈ ತರ ತೋರಿಸುತ್ತೆ. ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ನ ಕ್ಲಿಕ್ ಮಾಡಿ, ಇಲ್ಲಿ ಅಕ್ನಾಲಜ್ಮೆಂಟ್ ನಂಬರ್ ನ ಎಂಟ್ರಿ ಮಾಡಿ, ಇಲ್ಲಿ ಸ್ಟೇಟ್ ನ ನಿಮ್ದು ಯಾವ ಸ್ಟೇಟ್ ಇದೆ ಅದನ್ನ ಸೆಲೆಕ್ಟ್ ಮಾಡಿ, ಸಬ್ಮಿಟ್ ಕೊಡಿ.
ಇಲ್ಲಿ ಅದು ಸಬ್ಮಿಟ್ ಕೊಟ್ಟಾಗ BLO ವೆರಿಫಿಕೇಶನ್ ಆಗಿದೆನೋ ಇಲ್ವೋ ಅಥವಾ ಎಪಿಕ್ ಕಾರ್ಡ್ ಇಶ್ಯೂ ಆಗಿದೆನೋ ಇಲ್ವೋ, ಎಪಿಕ್ ಕಾರ್ಡ್ ಇಶ್ಯೂ ಆಗಿದ್ರೆ ಜಸ್ಟ್ ಡೌನ್ಲೋಡ್ ಅಂತ ಕೊಟ್ಟು ನಿಮ್ಮ ಎಪಿಕ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ, ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ, OTP ಬರುತ್ತೆ, OTP ಬಂದು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಎಪಿಕ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.